ರೀತಿ ಅವ್ರ ಮಕ್ಕಳ ಒಂದು ಕಲ್ಯಾಣ ಮಹೋತ್ಸವ ಇಲ್ಲೇ ಬಸವ ತತ್ವ ಪ್ರಕಾರ ಮಾಡಬೇಕಂತೇಳಿ ಅವರು ಪೂಜ್ಯರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಪೂಜ್ಯರು ಕೂಡ ಬಸವ ತತ್ವ ನಿಜವಾಗ್ಲೂ ಅವ್ರು ಏನಂದ್ರೆ ಅವ್ರ ಕಾರಿಗೆ ಅವರೇ ಡ್ರೈವರ್. ನಾವೊಂದು ಡ್ರೈವರು ತಗೊಂಡ್ಬರ್ತಾರೆ ಬೇಕಪ್ಪ ನಮ್ಮ ಗಾಡಿಗೆ ಹೋಗೋ ಮಾಡಿದ್ವಿ, ಇಲ್ಲ ನಾನೇ ನಡೆಸೋದು ನಾನೇ ಒಳ್ಳೆ ಗಾಡಿ ಅಂತದ್ದು. ಅಲ್ಲಿಂದ ಅವರು ತಾವೇ ಬಂದು ಈ ಒಂದು ನಮ್ಮ ಕರಿಗೆ ಏನು ಬಸವ ತತ್ವ ಪ್ರಕಾರ ನಾವು ಮಾಡ್ಬೇಕಂತ ಬಾಡಿ ಇಡ್ಬೇಕಂತಂದಾಗ ಅವ್ರು ಭಾಳ ಖುಷಿಯಿಂದ ಬರ್ತೀನಿ ಅಂತ ಒಪ್ಪಿಕೊಂಡು, ಅದೇ ರೀತಿ ಅಣ್ಣ ಕೂಡ ನಮ್ಗೆ ಯಾವುದೇ ಕಾರ್ಯಕ್ರಮ ಮಾಡಲಿ ಅವರಿಗೆ ಒಂದು ಮಾರ್ಗದರ್ಶನ ಮತ್ತು ಸಹಕಾರ ಇದ್ದೇ ಇರ್ತದೆ ಅಂತ ಒಂದು ಈ ಒಂದು ಬಾಕಿ ಪ್ರವೇಶಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ನಾವು ಈ ಒಂದು ಮನೆಗೆ ನಾವು ನಿಲಯದ ಹೆಸರು ಬಸವ ನಿಲಯ ಹೇಳಬೇಕಲ್ಲಿ ಅದರ ಬಂದು ನಾವು ಅಮರ ಶಿವ ಅಂತೇಳಿ ಹೆಸರು ಇಟ್ಟಿದ್ದೀವಿ. ಯಾಕಂದರೆ ಅಮರಮ್ಮ ಶಿವ ಪೂಜಾರಿ ಅವರ ಒಂದು ತಂದೆ ತಾಯಿಗಳಿಗೆ ಈ ಒಂದು ಅಮರ ಶಿವ ನಿಲಯ ಅಂತೇಳಿ ಘೋಷಣೆ ಮಾಡಿದ್ದೇವೆ. ನಾವು ಅವತ್ತೇ ಮಾಡಿದ್ವಿ. ಇವತ್ತು ಮಹಾಮನೆ ಅಮರ ಶಿವ ಮಹಾಮನೆ ಅಂತೇಳಿ ಪೂಜ್ಯರ ಮಹಾಮನೆ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಮನೆ ಅರ್ಪಣೆ ಐತಿ. ಈ ಒಂದು ಕಾರ್ಯಕ್ರಮದ ಕುರಿತು ಹಿರಿಯರಾದಂಥ ತಿಮ್ಮಗೌಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯುಗಾದಿಯ ಯುಗ ಅಂದರೆ ಏನು? ಯುಗ ಆದಿ. ನಮಗೆಲ್ರಿಗೂ ಹೊಸ ವರ್ಷ ಅಂತೇಳಿ ಹೊಸ ದಿನ ಬಂತು ಅಂತೀವಿ. ಯುಗ ಆದಿ ಇದು 12 ತಿಂಗಳಿಗೆ ಆಗೋದು. ಅದು 4 ಯುಗಗಳು ಬರ್ತವೆ, ಸತ್ಯ ತ್ರೇತ ದ್ವಾಪರ ಕಲಿ. ಅದು ಯುಗ ಆದಿಗಳು ಸತ್ಯುಗ ಬರ್ತದೆ ಅಂತೀವಲ್ಲ. ಇದು 12 ತಿಂಗಳದಾಗ ಯುಗ ಆದಿ ಆಗ್ತದೆ. ಇವತ್ತು ಹೊಸ ಬಟ್ಟೆ ಹಾಕ್ಕೋಬೇಕಂತ ಹೇಳ್ಯಾರಿಲ್ಲ ಅಲ್ಲ. ಹೊಸ ಬಟ್ಟೆ ಅಂತಂದ್ರೆ ಒಳ್ಳೆ ಮಾರ್ಗಕ್ಕೆ ಹೋಗೋದು ಅಂತ. ಬಟ್ಟೆ ಅಂದರೆ ದಾರಿ. ಇಲ್ಲಿ ತನಕ ನಾವೇನನ್ನ ಸಮಸ್ಯೆಗಳಿರ್ಬೋದು, ತೊಂದರೆ ಇರ್ಬೋದು, ತಪ್ಪೇ ಮಾಡಿರ್ಬೋದು, ಯಾವ್ಯಾವುದಕ್ಕೂ ಬಲಿಯಾಗಿರ್ಬೋದು. ಇಲ್ಲಿಂದ ಯುಗ ಆದಿ ಬರ್ತದೆ. ಹೊಸ ಬಟ್ಟೆಗೆ ಹೋಗ್ರಿ ಅಂತ ಅವ್ರಂದ್ರು. ನಾವು ನಾವು ಹೊಸ ಬಟ್ಟೆ ತಂದು ಹೊಲ್ಸ್ಕೊಂಡು ಹಾಕೊಂಡು ಸರಿ ಮಾಡ್ಕೊಂಡು ಹೌದಿಲ್ಲ. ಅದಕ್ಕೆ ಆದರೆ ಇವತ್ತು ನೀಲ್ಕಂಠವ್ರು ಪಾಪ ಪ್ರಸ್ತಾವಿಕದಾಗ ಹೇಳಿದರು, ಬಾಕ್ಲಿ ಇಡೋದನ್ನು ಹಿಂಗೆ ಮಾಡ್ತಾರಂತ ಗೊತ್ತಿದ್ದಿಲ್ಲ. ಇದು ಹೊಸದಂತ. ಇದು ಬಾಕ್ಲಿ ಇಡೋದಂತಲ್ಲ, ನೆವ ಅಷ್ಟ ತತ್ವ ಚಿಂತನೆ ಮಾಡೋದಕ್ಕೆ ಮಾರ್ಗ. ನೀವು ಬಾಕ್ಲಿ ಇಡಗಾರ ಮಾಡ್ಬೋದು, ಆಮೇಲೆ ಮನೆ ಕಟ್ಟಗಾರ ಮಾಡ್ಬೋದು, ತರ ತೆಗೆಗಾರ ಮಾಡ್ಬೋದು, ಮನೆ ಓಪನಿಂಗಿಗಾರ ಏನಾರ ಮನೆಯಾಗ ನೀವು ಸಣ್ಣ ಹುಡುಗರು ದೊಡ್ಡವಾದ್ರೂ ಮಾಡ್ಬೋದು. ಹೊಸ್ದಾಗೆ ಶಾಲೆ ಕಳ್ಸಂಗಿದ್ರು ಮಕ್ಕಳಿಗೆ ಈ ಥರ ಕಾರ್ಯಕ್ರಮ ಮಾಡಿಸಿ ಕಳಿಸ್ಬೋದು. ನೆವ ಅಷ್ಟೇ ಅವು. ಅದಕ್ಕೆ ತತ್ವ ಚಿಂತನೆ ಮಾಡೋದಕ್ಕೆ, ಒಳ್ಳೆ ವಿಚಾರ ಮಾಡೋದಕ್ಕೆ ಏನೇನು ಇವು ಇಂಥವ ಇರ್ಬೇಕಂತ ನಿಯಮ ಇಲ್ಲ. ಅದು ಒಟ್ಟಾರೆ ಅದಕ್ಕೆ ನಿಯಮ. ಇವತ್ತು ಬಾಕಿ ಇಡೋದು ನಿಯಮ, ಈಗ ಕೂತ್ಕೊಂಡು ಚಿಂತನೆ ಮಾಡೋದು ಅದರ ಅರ್ಥ ಅನ್ನೋದು ಮಾತೈತಲ್ಲ. ಅದಕ್ಕೆ ಇವತ್ತು ಏನಂದ್ರೆ ಮನೆ ಎಲ್ಲ ಕಡೆ ಕಟ್ಟಂದು ಹೇಳೋದು. ಹೌದು, ಹೊಸ ಕಾರ್ಯಗಳೆಲ್ಲ. ಮೊದಲನವ್ರು ನಮ್ಮ ಹಿರಿಯರು ಏನು ಹೇಳ್ತಿದ್ರಂದ್ರೆ, ಸಾಲ ಮಾಡಿ ಹೊಲ ಮಾಡು, ಗಳಿಕೆ ಮಾಡಿ ಮನೆ ಮಾಡು ಅಂತ ಅಂತಿದ್ರು. ಯಾಕಂದ್ರೆ ಮನಿ ಇದು ಡೆಡ್ ಅಮೌಂಟ್, ಇದು ಎಷ್ಟನ್ನ ಮಾಡು ಇಲ್ಲೇ ಉಳಿದ್ಬಿಡ್ತದೆ ಅದಿಲ್ಲ. ಮತ್ತು ಇದಕ್ಕೆ ಸಾಲ ಮಾಡ್ಕೊಂಡು ಮಾಡಬಾರ್ರಿ. ಚಾಟಿಗೆ ಹೆಂಗಾರ ಒಂದು ಚಪ್ಪರ ಇದ್ರೆ ಪರವಾಗಿಲ್ಲ, ಆರಾಮಿರ್ರಿ. ಹೊಲಕ್ಕೆ ಬೇಕಾದ್ರೆ ಸಾಲ ಮಾಡಿರಿ, ಯಾಕಂದ್ರೆ ಬೆಳೆ ಬಂದ್ರೆ ಅದು ಮುಟ್ಟಿಸ್ತೈತಿ ಅಂತಿದ್ರಲ್ಲ. ಇವತ್ತಿನ ಸ್ಥಿತಿ ಹೆಂಗಾಗಿತ್ತಂದ್ರೆ ನಾವು ಎಷ್ಟು ಸುಧಾರಿಸಿದ್ರೆ ಹೊಲ ಮಾರಿ ಚೋಲ ಮನೆ ಮಾಡ್ತೀವಿ. ಮನೆ ಚೋಲ ಇರ್ಬೇಕು ಹೌದು. ಆದರೂ ಮತ್ತೆ ಬೇಕಲ್ಲ ವಸ್ತಿಗೆ. ಇಲ್ಲಿ ಏನೈತಲ್ಲ, ಅನ್ನ, ವಸ್ತ್ರ, ವಸತಿ ಇವು ಅತಿ ಅವಶ್ಯ, ಪ್ರತಿಯೊಬ್ಬರಿಗೂ ಬೇಕಿಲ್ಲ ಅಂತಲ್ಲ. ಆದ್ರೆ ಮನೆ ಇರಬೇಕು, ಅದ್ರ ಮೇಲೆ ಮೋಹ ಇರಬಾರ್ದು ಅನ್ನೋದೇ ಶರಣರ ಒಂದು ತತ್ವ ಐತೆ ಅದಿಲ್ಲ. ಅದಕ್ಕೆ ಅವ್ರು ಏನಂತಾರೆ, ಈ ವಿಶ್ವನೇ ಒಂದು ಮಹಾಮನೆ. ಇಡೀ ಜಗತ್ತೇನೈತಲ್ಲ, ಸೃಷ್ಟಿಕರ್ತನ ಒಂದು ಮಹಾಮನೆ ಅದ. ಆ ಮನೆಯಾಗ ನಾವು ಒಂದೊಂದು ಕಟ್ಕೊಂಡಿವಿ ಅವನದ್ರಲ್ಲಿ ಹೌದಿಲ್ಲ. ಇದು ಯಾರ್ದಪ್ಪ ಅಂತಂದ್ರೆ, ಈ ಜಾಗ ಯಾರ್ದಿತ್ತು ಮೊದಲಿದ್ದು? ನಿಮ್ದ ಇತ್ತ ಅಥವಾ ಯಾರ್ದ ನಿತ್ತ? ನಮ್ಮ ನೆನಪಿನಾಗ ಯಾರ್ಯಾರೋ ಬಂದು ಹೋಗ್ಯಾರ ಹೌದಿಲ್ಲ. ಇದು ನಮ್ದಂತಲ್ಲ, ಇದು ಶಾಶ್ವತ ಇರ್ತತಿ. ಜಗತ್ತನ್ನು ಸತ್ಯ ಅದ, ಬ್ರಹ್ಮನು ಸತ್ಯ ಅದ. ಮೊದಲೇನು ಹೇಳ್ತಿದ್ರು, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ಹೇಳ್ಕೊತ ಬಂದ್ರು ನಮ್ಗೆಲ್ಲ ಇಲ್ಲಿ ತಕ. ಬಸವಾದಿ ಪ್ರಮುಖರು ಬಂದ್ಮೇಲೆ ಅದನ್ನು ಉದಾತ್ತೀಕರಿಸಿದ್ರು. ಈ ಜಗತ್ತನೂ ಸತ್ಯ,
ಬ್ರಹ್ಮನ ಸತ್ಯ. ನಾವು ಹೋದ್ರೆ ಈ ಹೊಲ ಹೋಗಿಲ್ಲ, ಈ ಮನೆ ಹೋಗಲ್ಲ. ಅದಕ್ಕೆ ಅವ್ರು ಏನಂತಾರ, ವಿಶ್ವನೇ ಒಂದು ಮಹಾಮನೆ, ಆ ಮಹಾಮನೆಯಾಗ ನಾವು ಒಂದು ಮನೆ ಕಟ್ಕೊತೀವಿ. ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಆಮೇಲೆ ಏನೇನು ಅದನ್ನು ಇಡೀ ನಮ್ಮ ಕುಟುಂಬ ಅದ್ರಾಗಿದ್ದು ನಾವು ಮತ್ತೆ ಅವ್ರಿಗೆ ಒಪ್ಪಿಸಿ ಹೊರಟು ಹೋಗ್ತೀವಿ. ಯಾಕಂದ್ರೆ ಬರೋರು ಬರ್ತಾರೆ, ಒಬ್ಬರು ಹೋಗ್ತಾರೆ, ನಡೆದೈತೆ ನಂಗೆ. ಅದಕ್ಕೆ ಒಬ್ಬ ಕವಿ ಬರೀತಾರೆ, ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ, ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಚೆಂಬದ ಸೊಲ್ಲು, ಅಂತ್ಯಕ್ಕೆ ತೋರುವುದೇ ನುಡಿಜೊಳ್ಳು, ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆಂಬುವ ಕಟ್ಟು ಕರಾರು, ಏನಿಗುದೇನೋ ಅರಿತವರಾರು, ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವು ಮನೆಯೋ ಜಾಗಕ್ಕೆ ಅದಕ್ಕೆ ಇವತ್ತೆಲ್ಲ ಕೋರ್ಟ್ನಾಗ ಜಗಳ ಹೌದು, ಜಗಳ ಮಾಡೋರು ಹೋಗ್ಯಾರ, ಅವ್ರ ಮಕ್ಕಳು ಅದಾರ, ಅವ್ರಿಗೂ ಹಂಗ ಕೇಸ್ ಅದ, ಮಾಡಿರೋದು ಹೋಗ್ಯಾರ, ಹಂಗ ಕೇಸ್ ನಡೆದ. ಅಂದ್ರೆ ಇದು ಯಾವುದು ನಮ್ಮದಲ್ಲ ಅಂತ ಪಕ್ಕಕ್ಕೆ ಗೊತ್ತದ. ಯಾರನ್ನು ಕೇಳಿದ್ರು ಇಲ್ಲಪ್ಪ, ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯಂಗಿಲ್ಲ, ಇದು ಎಲ್ರಿಗೂ ಗೊತ್ತದ. ಆದರೂ ಮಾಯಾ ಪ್ರಪಂಚದೊಳಗೆ ಮಾಯ ಮುಸುಕಿ ನಮ್ಗೆ ಏನಾಕೈತೆ ಅಂದ್ರೆ ಅಜ್ಞಾನದಾಗ ಎಲ್ಲರೂ ನಂದು ಅನ್ನೋ ಭ್ರಮೆ ಬಂದು ನಿಂತಿದ್ದಲ್ಲ. ಆದ್ರೆ ನಂದು ಅನ್ನೋದು ಇರಲೇಬೇಕಲ್ಲ. ಇದು ಯಾರ ಮನೆ ಅಂದ್ರೆ ಶಾಳ್ಬಸುಂದನ್ನಕ ನಂದು ಅಂತ ಹೇಳ್ಬೇಕಲ್ಲ. ನಂದು ಅಂದ್ರೆ ಕಾಯಂ ಅಂತ ಅಲ್ಲ, ಇರೋತನ ನನ್ನ ರಕ್ಷಣೆ ಮಾಡಕ್ಕೆ ಭಗವಂತ ಕೊಟ್ಟಿರೋದು. ಅವನ ಆಸ್ತಿ ಅದ, ಅವನ ಆಸ್ತಿ ನನಗೆ ರಕ್ಷಣೆ ಮಾಡೋದಕ್ಕೆ ಕೊಟ್ಟಾನ, ಅದು ಹಾಳಾಗದಂಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕು. ಅದು ಸತ್ಯ. ಆದರೆ ಅದೇ ನಂದು ಅನ್ನೋ ಭ್ರಮೆ ಬರಬಾರ್ದು ಅನ್ನೋಂಥದ್ದನ್ನು ಶರಣರು ನಿರ್ಣಯವಾಗಿ ಹೇಳ್ತಾರಲ್ಲ. ಇದನ್ನು ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ತಾತ ಮುತ್ತಜ್ಜ ಎಲ್ಲರೂ ಬಿಟ್ಟು ಹೋಗ್ಯಾರಲ್ಲ. ಅದಕ್ಕೆ ಇದು ಒಂದು ಛತ್ರ ಇದ್ದಂಗಂತಿದೆ. ಇದು ಏನೈತಲ್ಲ, ಇಡೀ ಜಗತ್ತು ಒಂದು ಛತ್ರ ಅದ. ಎಲ್ಲರೂ ಬರೋದದ, ಅಲ್ಲಿ ವಾಸ ಮಾಡೋದದ, ಮತ್ತೆ ಹೋಗೋದದ. ಅದಿಲ್ಲ ಹೆಂಗೆ ಛತ್ರ ಅಂತೀರಿ, ಇದು ಛತ್ರ ಅಂತ ಹೆಂಗೆ ಅಂತೀರಿ ಅಂದ್ರೇನು, ಒಬ್ಬ ಸಂತ ಇದ್ರಂತ ಶರಣರು ಹೊಂಟಿದ್ರು, ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ರಾಜನ ಅರಮನೆ ಇತ್ತು. ಮತ್ತು ಮಳೆ ಯಾವಾಗ ಬರ್ತದಂದ್ರೆ ಅರಮನೆ ಆಗ್ತಾ ಪಟ್ಟಣ ಹೋಗ್ಬಿಟ್ರು ಅವ್ರು. ದ್ವಾರಪಾಲಕರಿದ್ರೆ ಇಲ್ಲೆಲ್ಲ ಬರಬಾರ್ದು ಅಂದರು. ಯಾಕಪ್ಪ, ಛತ್ರ ಆಯ್ತು ಅಂತ ಸ್ವಲ್ಪ ತಿದ್ದು ಹೋಗ್ತೀನಿ ಅಂದ್ರೆ ಅವರು ಶರಣರು ಅಂದ್ರೆ ಯಾವಂದ್ರೆ ದ್ವಾರಪಾಲಕರು ಸಿಟ್ಟು ಅರಮನೆಗೆ ಛತ್ರ ಅಂತ ನಾವು ಯಾರಿವ ಅಂತಂದ್ರೆ, ಇಲ್ಲಪ್ಪ ಇದು ಛತ್ರನೇ, ಛತ್ರದಾಗ ಇರ್ತೀನಿ ಸ್ವಲ್ಪ ಹೋಗ್ತೀನಿ ಅಂದರು. ಸಿಟ್ಟು ಬಂತು ಅವ್ನಿಗೆ, ನಿಮ್ಗೆ ರಾಜಕ್ಕೆ ಬೇಕಾದ್ರೆ ಹೋಗಿ ಹೇಳು ಅಂದರು. ಅವ್ರು ಓಡಿ ಹೋಗಿ ರಾಜನ್ ಹೇಳಿದ್ರು. ಅವನೇನು ಮಾಡೋದು, ಸಿಟ್ಟಿಗೆ ಬಂದ್ಬಿಟ್ಟ. ಅರಮನೆಗೆ ಛತ್ರ ಅಂದ್ರೆ ಯಾರು ಅವ್ರು ಅಂತ ಬಂದ. ಸಿಟ್ಟಿಗೆ ಬಂದ್ಮೇಲೆ ಅವ್ರು ಸಂತರಂತ, ರಾಜ ಸ್ವಲ್ಪ ನನ್ನ ಮಾತು ಕೇಳಿ ಆಮೇಲೆ ಏನು ಶಿಕ್ಷೆ ಕೊಡ್ತಿದ್ದು ಕೊಡು ಅಂತಂತಂದು. ಏನು ಹೇಳ್ತಿದ್ದೆ ಹೇಳಿದ್ರು. ಇದೇನು ಅರಮನೆ ಐತಲ್ಲ, ಹಿಂದೆ ಯಾರು ಇದ್ರು ನಿಲ್ಕಿದ್ದಿಂದ ಅಂತಂದ್ರು. ನಮ್ಮಪ್ಪ ಇದ್ದು. ಎಷ್ಟು ವರ್ಷ? 89 ವರ್ಷ ಇದ್ದು. ಮತ್ತು ಈಗ ಯಾರು? ಈಗ ನಾನಿದ್ದೀನಿ. ಮತ್ತು ನೀನು ಅದಿದ್ದು, ನೀನು ಎಷ್ಟು ವರ್ಷ ಇರ್ಬೋದು ಅಂದ್ರೆ ನಾನು 70 ವರ್ಷ ಇರ್ತೀನಿ. ಮತ್ತು ನೀನು ಹೋದ್ಮೇಲೆ ನನ್ನ ಮಗ ಇರ್ತಾನೆ. ಮತ್ತು ನನ್ನ ಮಗ, ನಿನ್ನ ಮಗ ಹೋದ್ಮೇಲೆ ಮೊಮ್ಮಗ ಬರ್ತಾನೆ, ಮೊಮ್ಮಗ ಹೋದ್ಮೇಲೆ ಗಿರ್ಮ ಮಗ. ಮತ್ತು ಬಂದು ಬಿಟ್ಬಿಟ್ಟು ಹೋಗ್ತಾರೆ ಅಂದ್ರೆ ಛತ್ರನ ಏನಂತಂದ್ರೆ, ಈಗ ಬಂದವ್ರು ಬಿಡ್ತಾರೆ ಅಂದ್ರೆ ಛತ್ರ ಏನಿದೆ. ರಾಜಿಂದ ನಾನು ಅಂತಂದರೆ ಅವ್ರ ಶರಣರು ಸಂತೈಸಿ ಸತ್ಯ ತಿಳ್ಕೊಂಡು, ಹೌದು ಇದೆಲ್ಲನೂ ಭಗವಂತನ ಆಸ್ತಿ ಇದೆ, ಅವನದ್ರಾಗ ನಾವು ಹೊಡೀವಿ, ನಾವು ನಮಗೇನು ಕೊಟ್ಟು ಜವಾಬ್ದಾರಿಯನ್ನು ನಿಭಾಯಿಸುವಂಥ ಶಕ್ತಿ ನಾವು ಮಾಡಬೇಕೇ ಹೊರತಾಗಿ ಇದು ನಂದು ಅನ್ನೋ ಪ್ರಕಾರ ಬರಬಾರ್ದು ಅನ್ನೋದಕ್ಕೆ ಆ ಥರ ಹೇಳ್ತಾರಲ್ಲ. ಅದಕ್ಕೆ ಮನೆ ಎಲ್ಲನೂ ಬೇಕು, ಮನೆ ಬೇಕು, ಮಠ ಬೇಕು, ಓಸಿರ್ಬೇಕು. ಆದರೆ ಅದ್ರ ಮೇಲೆ ಮೋಹ ಇರಬಾರ್ದು. ಇವತ್ತು ಮಠಗಳ ಮೇಲೆ ಮೋಹ ಬಂದ ಎಲ್ಲ ಕೋರ್ಟ್ನಾಗ ಅದಾವ್ರಿ.
ಕಂಡಂಗೆ ಆಸ್ತಿ ಆಗಬಾರ್ದು ನೋಡ್ರಿ ಮಠ. ಕಂಡಂಗೆ ಆಸ್ತಿ ಆಗೋದು ದಿಕ್ಕತ್ತು. ಈ ನಮ್ಮ ಹೋದ್ರೆ ಕಂಡಂಗೆ ಆಸ್ತಿ ಆಗಬಾರ್ದು. ಮಕ್ಕಳು ಜಗಳ ಕೋರ್ಟಿಗೆ ಹೋಗ್ತಾವೆ ನಾಳೆ ಎಷ್ಟು ಕಷ್ಟ ಇದು ಪೂಜೆ ಅದಾರ ನೋಡು. ತಂದೆ ತಾಯಿ ಉಣಿಸಿ ತಿನ್ನಿಸಿ ಪೂಜೆ ಮಾಡ್ಕೋತಾರ. ಇವು ಜಗಳಾಡಿ ತಂದೆ ತಾಯಿ ನೋಡ್ತಾರೆ ಬುಟ್ಟಿ ಉಗಬೇಕು ಅಂದ್ರೆ ಏನೋ ರೊಕ್ಕನೇ ಗದ್ದಲ ಮಾಡ್ತೈತಿ. ಹೆಚ್ಚಿಗೆ ಆಸ್ತಿ ಆದ್ರೆ ಅದಕ್ಕೆ ಆಸ್ತಿ ಇರಬಾರ್ದು ಅಂತಂದಲ್ಲ, ಮತ್ತು ಅದು ಹೆಚ್ಚಾದರೆ ಎಲ್ಲರಿಗೂ ಗದ್ದಲ ಮಾಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಸತ್ಯ ಶುದ್ಧದಿಂದ ದುಡಿದು ಬೇಕಾದಷ್ಟು ಸಂಪಾದನೆ ಮಾಡೋದಕ್ಕೆ ಕಿರಿ ಆಗಲ್ಲ. ಏನ್ಕೇನಾರ ಮಾಡ್ಕೊಂಡಿದ್ವಿ ಅಂದ್ರೆ ಗದ್ದಲು ಬಿಡ್ತೀವಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ನಿಮ್ಗೆ ಕಾಣ್ತಾವಲ್ಲ. ಅದಕ್ಕೆ ಅಂಥದ್ರ ಚಿಂತನೆ ಇವತ್ತಿನ ಶರಣ ಬಸವ ಯಾವಾಗಲೂ ಏನೇ ಮಾಡಿದ್ರು ಶರಣ ತತ್ವದಿಂದ ಮಾಡ್ತಾರೆ, ಯಾವುದೇ ವಿಚಾರ ಇಲ್ಲ. ಮತ್ತೀಗ ಆತ ಮೈಗೆ ಹೆಚ್ಕೊಂಡಂದ್ರೆ ನನ್ನ ಮಕ್ಕಳ ಮದುವೆಯಾಗ ಒಂದು 8 ದಿವಸ ಹೋಸ್ಟ್ ಅಲ್ಲೇ ಇದ್ರು. ಬೆಂಗಳೂರಿಗೆ ಹೋಗಿ ಕಾರ್ಡ್ ಮಾಡಿಸ್ಕೊಂಡು ಅವು ನೋಟ್ಬುಕ್ಕು ವಚನ ಮಾಡಿಸ್ಕೊಂಡು ಗೊತ್ತಿಲ್ಲ ಗೋಸು ಮಾಡಿಸ್ಕೊಂಡು ಬಂದ್ಬಿಟ್ಟ. ನನಗೆ ಗೊತ್ತಿಲ್ಲ. ನಾನು ನಮ್ಮ ಮಕ್ಕಳ ಲಗ್ನದಾಗ ಹೆಂಗಿದ್ನೆ ಅಂದ್ರೆ ಬದ್ಲೆ ಲಗ್ನದಾಗಿದ್ದಾಗ ಇದ್ದೆ. ಬಸವ ಸಮಿತಿಯವರು ಬಸವ ತತ್ವದವರು ಒಂದು 500-600 ಜನಗಳು ಇರ್ಬೋದ್ರಪ್ಪ. ಒಂದು ವಾರ ಅಟೆಂಡ್ ಮಾಡಿದ್ರು ಅಲ್ಲೇ ಎಲ್ಲ. ನೀರಿಗೆ ಏನು ಬೇಕು, ಯಾವ ತಮ್ಮ ಮಷೀನ್ ತಮ್ಮ ಇಂಜನ್ ತಂತ ನೀರು ನನಗೆ ಏನು ಗೊತ್ತೇ ಇಲ್ಲ ಒಟ್ಟು. ಅಂದ್ರೆ ಬಸವ ಸಿದ್ಧಾಂತ ತತ್ವ ಚಿಂತನೆಯ ರೀತಿ ಅಂದ್ರೆ ಹೆಂಗಿರ್ತದಂತ ಅಷ್ಟು ಅನ್ಯೋನ್ಯತೆ ಇರ್ತದೆ. ಅದು ನಂದ ಹಚ್ಕೊಂಡು ಮಾಡೋಂಥ ಸ್ಥಿತಿ ಇರ್ತದಲ್ಲ, ಅದಕ್ಕೆ ತತ್ವಾನ್ವೇಷಣೆಯಲ್ಲಿ ನಾವೆಲ್ಲರೂ ತೊಡಗೋಣ, ಸತ್ಯ ಚಿಂತನೆಯಲ್ಲಿ ಬದುಕೋಣ. ಸತ್ಯತೆಯಿಂದ ಬದುಕಿ ಒಂದು ದಿವಸ ಇದನ್ನು ಬಿಟ್ಟು ಹೋಗ್ಬೇಕಾಗೈತೆ. ಅವನಿಗೆ ಬಿಟ್ಟು ಹೋಗಿ ನಮ್ದೇನು ಮಾಡ್ಬೇಕು. ಅದಕ್ಕೆ ಇಲ್ಲೇನೋ ಲಾಸ್ ಆಗಿರ್ತದೆ ನಾವು ಚಿಂತೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಮಗೆ ಲಾಸ್ ಆಗಿಲ್ಲ, ಅದು ಅವ್ರದ್ದಾಗಿರ್ತದೆ, ನಾವೇ ನೋಡ್ಬೋದು. ಹೌದಿಲ್ಲ? ಈಗ ಬ್ಯಾಂಕ್ನಾಗ ಕ್ಯಾಶಿಯರ್ ಏನು ಮಾಡ್ತಾರೆ, 1 ಕೋಟಿ ಎಣಿಸ್ತಾನಿಲ್ಲ, ಮನೆಗೆ ಹೋಗಿ ಮಕ್ಕಂಡಿರ್ತಾನೆ ಅಂತೇಳಿ ಬ್ಯಾಂಕ್ ಕಳವಾಗೈತೆ ಅಂತ ಸುದ್ದಿ ಅಳ್ತಾವೆ ನಾವು. ಯಾಕಂದ್ರೆ ನಮಗೆ ನಾವು ಮಾಡಿದ್ವಿ ಕಳವಾದ್ರೆ ಅವ್ನು ಹೋಗ್ಯದ ಬ್ಯಾಂಕಿಂದ ಅಲ್ವೇ. ಮತ್ತು ಈಗ ನಮ್ಮದೇನೋ ಹೋಗಿರ್ತಾರೆ, ನಮ್ದು ಹೋದಂಗೆ ಅವನ ಹೋಗ್ತದೆ. ಈ ಭಾವ ಬಂದರೆ ಇನ್ನೇನಾಗ್ಬಿಡ್ತದೆ, ಅಗದಿ ನಿರಾಳ ಆಗ್ತೀವಿ, ಸಂತೋಷ ಇರ್ತೀವಿ. ಯಾವತ್ತೂ ನಮಗೆ ದುಃಖ ಅನ್ನೋದೇ ಬರ್ತಿಲ್ಲ. ಏನು ಕೊಡ್ತಾನೆ ಅವನು ಅದ್ರಾಗ ನಾವು ಸಂತೃಪ್ತಿಯಿಂದ ಬದುಕಿದ್ದೀವಿ ಅಂದರೆ ನಿಜವಾಗ್ಲೂ ಭಾಳ ಸಂತೋಷವಾಗಿ ಬದುಕುವ ಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಏನೇ ಕಾರ್ಯಕ್ರಮ ಮಾಡಿದರೂ ತತ್ವ ಚಿಂತನೆಯ ಜೊತೆಗೆ ಮನಸ್ಸು ಮಾಡಿ ತತ್ವವನ್ನು ಹಂಚಿಕೊಂಡು ಒಂದೊಂದೇ ಪಾಯಿಂಟ್ ನಮ್ಮನ್ನು ಅತಿ ನಿರಾಳರನ್ನಾಗಿ ಮಾಡ್ತದೆ. ಅದು ದುಃಖದಿಂದ ಕಡಿತಾ ಇರ್ತಕ್ಕಂಥದ್ದೇ ಜ್ಞಾನ. ಆ ಜ್ಞಾನ ಏನು ಬರ್ತದೆ ಅಲ್ಲಿ ಸದ್ಗುಣವನ್ನು ಹುಟ್ಟಾಗ್ತದೆ ಮತ್ತು ದುರ್ಗುಣಗಳನ್ನು ನಾಶ ಮಾಡ್ತದೆ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೀಡ ನಿರ್ಣಯ ಮಾಡ್ತಾರೆ. ಅದು ಆ ಥರದ ಬದುಕನ್ನು ಬದುಕುವುದಕ್ಕೆ ಶರಣ ಬಸವ ಯಾವುದೇ ಕಾರ್ಯಕ್ರಮ ಮಾಡ್ತಾನೆ. ಮತ್ತು ಅದು ಏನಿದ್ರು ಸಹಿತ ನಾವಿರ್ಬೇಕು ಹೇಳ್ಬೇಕಲ್ವ, ನಾನು ಎಲ್ಲ ಇರಬೇಕು. ಈಗ ನಮ್ಮ ಏನಾದರೂ ಅವರೆಲ್ಲ ಇರ್ತಾರೆ. ಮತ್ತು ಈ ಸಂಬಂಧಿಕರು ರಕ್ತ ಸಂಬಂಧಿಗಳು ಇರೋದಿಲ್ಲ, ಯಾವುದಾದ್ರು ಜನ ಬಂದು ಹೋಗಿರ್ತಾರೆ. ನಾನು ಮೊದಲು ಕರೆದಿಲ್ಲ, ನಾನು ಕಳ್ಸ ಕೊಟ್ಟಿಲ್ಲ, ಈಗ ಕಳ್ಸ ತಗೊಂಡು ಮನೆಗೆ ಹೋಗೋದು. ಅದಕ್ಕೆ ನಾವು ಬಸವ ಸಿದ್ಧಾಂತ ಕಳಸ ಇಲ್ಲ ಗಿಳಿಸಿಲ್ಲ ನಾಡಿ ಸೀದಾ ವೇದಿಕೆ ಕುಂದಿರಿಸ್ತೀವಿ, ಸಾವಿರಾರು ಮಂದಿ ಮುಂದೆ ತಾಳಿ ಕಟ್ಟಿಸ್ಬಿಡ್ತೀವಿ, ಅವರೆಲ್ಲರ ಆಶೀರ್ವಾದ ಸಿಗ್ತೈತೆ ಅವ್ರಿಗೆ. ಇದು ಕಳಿಸ್ಲಿಕ್ಕೆ ಗುದ್ದಾಡಂಗಿಲ್ಲ, ಚಟ್ ಹೊಡೆಯೋದಂತೂ ದೊಡ್ಡ ಕಾಲ. ನಿಮ್ಮ ಕಡೆ ಬರ್ತೇನೆ ಗಾಡಿ ನಿಮ್ಮ ಕಡೆ ಇಲ್ಲ, ಬಿಜಾಪುರ ಡಿಸ್ಟಿಕ್ ಇಲ್ಲ, ಇಂಗ್ಲೀಷ್ ಆಡ್ಯಾರ ಅಲ್ಲೇ ಇಂಗ್ಲೀಷರಲ್ಲಿ ಇಲ್ಲ. ನವಾಬ್ನ ಆಳ್ಕೆಯಲ್ಲಿ ಕಲಿಲ್ಲ. ಯಾಕಂದ್ರೆ ನವಾಬ್ ಏನಂದ್ರೆ ಏನೇ ಕಾರ್ಯಕ್ರಮ ಆಗ್ಬೇಕಾದ್ರೆ ಅದು ಪರ್ಮಿಷನ್ ಬೇಕಾಗಿತ್ತು. ನಮ್ಮನೆ ನಮ್ಮ ಮಕ್ಕಳು ಲಗ್ನ ಮಾಡ್ಬೇಕಾದ್ರೆ ಅದು ಪರ್ಮಿಷನ್ ಬೇಕು. ಆ ದಿವಸ ಕೇಸ್ ಲಗ್ನ ತಯಾರಿ ಬರ್ತಾನೆ. ಅವೇನಂದ್ರೆ ನನ್ನ ಗುರುತು ಒಂದು ದಿವಸ ಮುಂಚೆ ಇರಬೇಕು. ಮುಸ್ಲಿಂ ಗುರುತೇ ಹಾಕ್ತಾರೆ ಅದಲ್ರಿ, ನೀವು ಗಾಡಿ ನನ್ನ ಗುರುತಿದ್ದು ಬಿಟ್ಟರೆ ನನ್ನ ಪರ್ಮಿಷನ್. ಅದನ್ನ ಇವತ್ತು ನಾವು ಕಾರಣ ಮಾಡ್ಕೊಂಡು ಹೊರಟಿದ್ದಾವೆ. ನನ್ನ ಕುಡ್ಬಡಿಸಲು ನಿನ್ನ ಕುಡ್ಬಡಿಸಲಿ ಇದೇ ತಕ್ಕ ಅದಕ್ಕಂತ ಒಂದು ಪರಿಮಾಣ ಸಿಗ್ತದೆ. ಏನು ಬಟ್ಟೆ ಕೊಡ್ತಾನೆ ಇದಕ್ಕೆ ಕಟ್ಬಿಡ್ತಾವೆ. 3-4 ಹಾಕಿರ್ತಾರೆ ಎಲ್ಲಿದೆ 3-4 ಕಳಿದ್ರು ಕೂಡ ಯಾಕೆ ಎಲ್ಲರೂ ಕೊಡ್ಬಡಿಸಲ್ಲ. ಯಾರಿಗೇನೋ ಒಬ್ರು ಚೋಲರ್ ಕೊಡ್ಬಡಿಸಿದ್ವಿ ಗೊತ್ತಿಲ್ಲ, ಒಂದಿಟ್ಟು ಪಾಡದಳನ್ನ ಅವ್ರಿಗೆ ಗಟ್ಟು ಬಿದ್ದರು ನೋಡು, ನಾವು ಆ ಹೊತ್ತು ಮೂಲೆ ಸನಾಯಕನ ಎದಕ್ಕೆ ಮಾಡಿರ್ತಾರೆ ಗೊತ್ತೇನ್ರಿ, ಅಲ್ಲಿ ಒಳಗೆ ಕೇಳಬಾರ್ದು ಬಾಯಿ ಅದೇ ರಾಗ ಆ ರಾಗ ಇದು ಕೇಳಬಾರ್ದು ಇಲ್ಲಿ ಬಾಯಿ ಅಂತ. ನಮ್ಮದಾಗ ಹಂಗಂತಲ್ಲ, ತತ್ವ ಚಿಂತನೆ ಇರ್ತದೆ, ಪ್ರತಿಯೊಬ್ಬರಿಗೆ ಜ್ಞಾನ ಕೊಡೋದಿರ್ತತಿ. ಇಲ್ಲಿ ಶಬ್ದನೇ ಇರಬಾರ್ದು, ಶಬ್ದಾತೀತದಲ್ಲ. ಅದಕ್ಕೆ ಇಲ್ಲಿ ಭಾಷೆ ಇಲ್ಲ, ಭಜಂತ್ರಿ ಇಲ್ಲ, ಏನಿಲ್ಲ, ಸರಳ ಇರ್ತತಿ. ಅದಕ್ಕೆ ಆ ಸರಳತೆಯ ಶಕ್ತಿಯನ್ನು ಕೊಟ್ಟಿದ್ದ ಬಸವಣ್ಣವರು ವಚನಕಾರರಿಂದ ನಮಗೆ ಭಾಳ ನಿರಂತರವಾಗಿ ಬದುಕುವಂಥ ಸ್ಥಿತಿಯನ್ನು ಕೊಟ್ಟಾರೆ. ಇವತ್ತು ವಚನ ಸಾಹಿತ್ಯದ ಅಧ್ಯಯನದೊಂದಿಗೆ ನಮ್ಮ ಬದುಕನ್ನು ಸಾಗಿಸೋಣ. ಇವತ್ತು ಮಕ್ಕಳಿಗೂ ಸಹಿತ ಏನಾಗಿತ್ತಂತಂದ್ರೆ, ಮೊದಲೇ ಇದನ್ನ ಫೌಂಡೇಶನ್ ಅವ್ರ ಮಕ್ಕಳಿಗೆ ಕೊಟ್ಟಿದ್ರೆ ಕೆಟ್ಟಿದ್ದಿಲ್ರಿ, ಮಕ್ಕಳು ತಪ್ಪು ಮಾಡೋಂಗಿಲ್ಲ. ಇವತ್ತು ಸಂಸ್ಕಾರ ಕೊಟ್ಟಿಲ್ಲ ಅವ್ರಿಗೆ ನಾವು.
ಸಂಸ್ಕಾರ ಕೊಡೋಕಾರೆ ಅವ್ರ ಮತ್ತೆ ಇಲ್ಲ, ತಂದೆ ತಾಯಿ ಸಂಸ್ಕಾರ ಕೊಡೋದು. ಹೌದಾ? ತಂದೆ ತಾಯಿ ಬಂದ ಮಕ್ಕಳು ಇರ್ತಾರೆ. ಪ್ರಭು ಎಷ್ಟು ದಿವಸ ಅಂತ ನೀನು ಏನಿಲ್ಲ, 3ನೇ ಕ್ಲಾಸಿಗೆ LKG ಹಾಕ್ಬಿಡ್ತಾರೆ, ಅಥವಾ ಕಾಲೇಜ್ ರೆಸಿಡೆನ್ಸಿ ಕೂಲಿ ಕಳಿಸ್ಬಿಡ್ತಾರೆ. ನೋಡಿ ಅವರು ತಂದೆ ತಾಯಿ ಕಟ್ಟಿಯಾಗ ಒಂದು ಡೇಟ್ ಕೊಡ್ತಾರೆ. ಅವ್ರು ತಿಂಗಳಿಗೆ ಒಂದು ಡೇಟ್ ಅಂತ, ಆ ಡೇಟ್ ತಕ್ಕ ಮುಂದಿನ ತಿಂಗಳು ತಂದು ಭೇಟಿ. ಮತ್ತೆ ಅವ್ರ ಪರಿಚಯ ಹೆಂಗಿರ್ತಾವ ತಂದೆ ತಾಯಿ? ಹೌದು. ಹಿಂಗಾಗಿ ಏನ್ ಮಾಡ್ತಾವು, ವಯಸ್ಸಿಗೆ ಬಂದು ತಂದೆ ತಾಯಿ ನಾವು ಹೊರಗಾಗ್ತಾವ. ಮೊದಲು ನಮ್ಮ ಹಾಕಿದ್ವಿ. ಹೌದಿಲ್ಲ? ಅದಕ್ಕೆ ಇವು 10-16 ವರ್ಷ ತಕ್ಕ ಮಕ್ಕಳು ತಂದೆ ತಾಯಿ ತಲೆ ಬೆಳೆದ್ರೆ ಅವ್ರಿಗೆ ಸಂಸ್ಕಾರ ಸಿಗ್ತದೆ. ಮನೆತನ, ತಂದೆ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ಬಾಂಧವ್ಯದ ಒಂದು ಸ್ಥಿತಿ ಅವ್ರಿಗೆ ಗೊತ್ತಾಗ್ತದಲ್ಲ. ಆದರೆ ಇವತ್ತು ನಿರ್ಣಯ ತಪ್ಪಾಗಿದೆ. ರೀತಿ ತಪ್ಪುಗಳಿಲ್ಲ, ನೀತಿ ತಪ್ಪಬಾರ್ದಾಗಿತ್ತು, ಅದೆಲ್ಲ ತಪ್ಪಕತೈತಿ. ಅದು ತಪ್ಪಿಸ್ಲಾರ್ದಂಗೆ ಹೋಗ್ಬೇಕಂದ್ರೆ ಈ ಶರಣ ಸಾಹಿತ್ಯದ ಕಡೆ ಮನಸ್ಸು ಮಾಡಬೇಕು, ಸತ್ಯತೆ ಹೆಚ್ಚಾದ ಕಡೆ ಮನಸ್ಸು ಮಾಡಬೇಕು ಅಂತ ಮಾತಾಡ್ತಾ ಈಗ ಇನ್ನು ಪೂಜ್ಯರು ಆಶೀರ್ವಚನ ಮಾಡ್ತಾರೆ. ಅವರು ಯಾಕಂದ್ರೆ ಪೂಜ್ಯರು ಇಷ್ಟು ಶಕ್ತಿದಾರವ್ರು ಅಂದ್ರೆ ಹೇಳಿದ್ರು, ಕಾರಿ ಡ್ರೈವರ್ ಅವ್ರೆ, ಕಾರ ಅವರು ಅದು ಕಾರ ಐತಿ ನನಗೆ ಗೊತ್ತಿಲ್ಲ. ಅವ್ರು ಒಟ್ಟು ಎಲ್ಲಿಗೆ ಹೋಗ್ಬೇಕಂದ್ರೆ ಬಂದ್ಬಿಡ್ತಾರೆ. ರಾತ್ರಿ ಬಂದು ಅಲ್ಲಿ ಮಕ್ಕಳ ಅಲ್ಲಿ ಇದ್ರಲ್ಲ ಬಿಗಿ ಬಾಚಾರಿಸಿ ಇರ್ತಾರೆ. ಅಲ್ಲಿ ದ್ವಾಮಿಪಾಗ ಇರ್ತಾರ, ಇಲ್ಲ ಮಜರ್ನಾಗ ಎಲ್ಲ ಇದು ಹೌದು. ಅದಕ್ಕೆ ಈ ಇಂಥ ಸ್ವಾಮಿ ಬೇಕು, ಕ್ರಿಯೆ ಮಾಡುವಂಥವ್ರು ಬೇಕು, ಬರೀ ಬೋಧ ಮಾಡುವಂಥವ್ರು ಬೇಕು. ಯಾಕಂದ್ರೆ ಮಾತು ಕ್ರಿಯೆ ಬರಬೇಕು. ನುಡಿದಂತೆ ನಡಿ, ನಡೆದಂತೆ ನುಡಿ, ಈ ಜನ್ಮ ಕಡಿ ಅನ್ನುವಂಥ ನಿರ್ಣಯ ಇದ್ದಲ್ಲ. ತಾವೇನು ನುಡಿತಾರ ಅದನ್ನು ಮಾಡಿ ತೋರಿಸೋ ಶಕ್ತಿ ಇರೋಂಥವ್ರು ಬಂದಿದ್ದಾರೆ. ಇವತ್ತು ಅವ್ರಿಗೆಷ್ಟು ಕಳಕಳಿ ಇರೋದ್ರೆ ಬರೀ ವಚನಗಳನ್ನ ಮನೆ ಮನೆ ಮುಗಿಸ್ಬೇಕು. ನಾನು ವಚನಗಳನ್ನ ಕೊಡ್ಬೇಕು, ಸರಳ ವಚನಗಳಂತ ಫೀಲ್ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು. ಒಯ್ದು ಮನೆಗೆ ಒಯ್ದು ಕೊಡ್ತಾರೆ. ಅಂಥ ಸ್ಥಿತಿ ಇವತ್ತು ನಮ್ಮಲ್ಲಿ ಒಂದು 5,000 ಮಠ ಆದವರು. 5,000 ಮಠದ ಸ್ವಾಮಿಗಳು ಒಬ್ಬೊಬ್ಬರು ಒಂದೊಂದು 100 ಮಂದಿ ಮಾಡಿದ್ರೆ ಈ ವಲಸೆ ಸಂಬಂಧ ಎಲ್ಲಿ ಸಿಗ್ತದೆ? ಇರ್ತೇ ಇರಲಿಲ್ಲ. ಇವತ್ತು ಅದನ್ನು ಯಾರೂ ಕಾರ್ಯ ಮಾಡಿಲ್ಲ. ಅದಕ್ಕೆ ಮಾಡುವಂಥವ್ರು ಸಿಕ್ಕಾಗ ಅವ್ರು ನಾವು ಬೆನ್ನು ಬೀಳೋಣ, ಅವ್ರ ಕಡೆಯಿಂದ ನಾವು ಸಾರ್ಥಕತೆ ಪಡ್ಕೊಳ್ಳೋಣ ಅಂತ ಮಾತಾಡ್ತಾ ನನ್ನ ಮಾತುಗಳನ್ನು ಈವರೆಗೆ ತಮ್ಮ ಅನುಭವವನ್ನು ಹಿರಿಯರಾದಂಥ ತಿಮ್ಮಗೌಡ ಚಿಂತಾಮಣಿ ಅವರಿಗೆ ಶಾಲೆಗಳು